ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಕಾಲೇಜ್ ಮುಗಿಸಿ ಕೆಲಸ ಮಾಡಬೇಕು ಅಂತ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಈಗ ಏರ್ಪೋರ್ಟಲ್ಲಿ ವಿವಿಧ ಹುದ್ದೆಗಳು ಖಾಲಿ ಇದ್ದು, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಮಿನಿರತ್ನ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಹುದ್ದೆಗಳು ಅಪ್ರೆಂಟಿಸ್, ಗ್ರಾಜ್ಯುಯೇಟಿ, ಡಿಪ್ಲೊಮೊ, ITI ಆಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ ಈ ಹುದ್ದೆಗಳು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಾಗಿರುತ್ತವೆ. ಹಾಗೆ ಯಾವ್ಯಾವ ಹುದ್ದೆ ಅಂತ ನೋಡೋದಾದರೆ, ಗ್ರಾಜ್ಯುಯೇಟಿ ಅಪ್ರೆಂಟಿಸ್ ಇಂಜಿನಿಯರಿಂಗ್ ಇನ್ ಸಿವಿಲ್, ಡಿಪ್ಲೊಮೊ ಅಪ್ರೆಂಟಿಸ್ ಇಂಜಿನಿಯರಿಂಗ್ ಇನ್ ಸಿವಿಲ್, ಗ್ರಾಜ್ಯುಯೇಟಿ ಅಪ್ರೆಂಟಿಸ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್, ಡಿಪ್ಲೊಮೊ ಅಪ್ರೆಂಟಿಸ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕಲ್, ಟ್ರೇಡ್ ಅಪ್ರೆಂಟಿಸ್ ITI ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಕಲ್. ಇನ್ನು ಒಟ್ಟು ಈ ಹುದ್ದೆಯ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಬಂದು 1 year ಇರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ 15,000 ಮಾಸಿಕ ವೇತನವಿರುತ್ತದೆ. ಡಿಪ್ಲೊಮೊ ಅಪ್ರೆಂಟಿಸ್ಗೆ 12,000, ಗ್ರಾಜ್ಯುಯೇಟಿ ಅಪ್ರೆಂಟಿಸ್ಗೆ 15,000, ಡಿಪ್ಲೊಮೊ ಅಪ್ರೆಂಟಿಸ್ಗೆ 12,000 ಹಾಗೂ ಟ್ರೇಡ್ ಅಪ್ರೆಂಟಿಸ್ಗೆ 9,000 ಮಾಸಿಕ ವೇತನವಿದ್ದು, ಹಾಗೆ ಈ ಹುದ್ದೆಯ ಲೊಕೇಶನ್ ಬಂದು NACBI ಏರ್ಪೋರ್ಟ್ ಕೋಲ್ಕತ್ತಾದಲ್ಲಿ ಈ ಹುದ್ದೆಯ ಲೊಕೇಶನ್ ಇರುತ್ತದೆ. ಹಾಗೆ ಗ್ರಾಜ್ಯುಯೇಟಿ ಅಪ್ರೆಂಟಿಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಒಂದು ಹುದ್ದೆ, ಡಿಪ್ಲೊಮೊ ಅಪ್ರೆಂಟಿಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ನ 2 ಹುದ್ದೆಗಳು, ಟ್ರೇಡ್ ಅಪ್ರೆಂಟಿಸ್ನ ITIನ 1 ಹುದ್ದೆ, ಟ್ರೇಡ್ ಅಪ್ರೆಂಟಿಸ್ನ ITI ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ನ 4 ಹುದ್ದೆಗಳು. ಈ ಹುದ್ದೆಗಳು ಕೂಡ ಟ್ರೈನಿಂಗ್ 1 year ಇದ್ದು, ಹಾಗೆ ಈ ಹುದ್ದೆಗೆ ಗ್ರಾಜ್ಯುಯೇಟಿ ಅಪ್ರೆಂಟಿಸ್ಗೆ ಮಾಸಿಕ 15,000 ಮತ್ತು ಡಿಪ್ಲೊಮೊ ಅಪ್ರೆಂಟಿಸ್ಗೆ 12,000, ಟ್ರೇಡ್ ಅಪ್ರೆಂಟಿಸ್ ಮತ್ತು ಟ್ರೇಡ್ ಅಪ್ರೆಂಟಿಸ್ನ ಇವೆರಡಿಗೂ ಮಾಸಿಕ 9,000 ಇರುತ್ತದೆ. ಹಾಗೆ ಈ ಹುದ್ದೆಯ ಲೊಕೇಶನ್ ಕೂಡ ಕೋಲ್ಕತ್ತಾ ಆಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಡಿಸೆಂಬರ್ 31 ಆಗಿದ್ದು, ಅದರೊಳಗೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಿ. ಇನ್ನು ಇದಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಗ್ರಾಜ್ಯುಯೇಟಿ ಅಪ್ರೆಂಟಿಸ್ನ ಹುದ್ದೆಗೆ ಫುಲ್ ಟೈಮ್ ರೆಗ್ಯುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಮಾಡಿರುವಂಥ ಅಥವಾ ಈಕ್ವಲೆಂಟ್ ಮಾಡಿರುವಂಥ ಅಭ್ಯರ್ಥಿ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಿರುತ್ತದೆ. ಇನ್ನು 2ನೇ ಹುದ್ದೆಯಾದ ಡಿಪ್ಲೊಮೊ ಅಪ್ರೆಂಟಿಸ್ನ ಹುದ್ದೆಗೂ ಕೂಡ ಫುಲ್ ಟೈಮ್ 3 years ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಅಥವಾ ಈಕ್ವಲೆಂಟ್ ಮಾಡಿರುವಂಥ ಅಭ್ಯರ್ಥಿ ಕೂಡ ಈ ಹುದ್ದೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ITI ಟ್ರೇಡ್ ಅಪ್ರೆಂಟಿಸ್ನ ಹುದ್ದೆಗೆ ITI NCVT ಸರ್ಟಿಫಿಕೇಟ್ ಅಥವಾ ಈಕ್ವಲೆಂಟ್ ಟ್ರೇಡ್ ಸ್ಪೆಷಲೈಸೇಷನ್ ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಥವಾ ಆಯ್ಕೆಯಾದಂಥ ಅಭ್ಯರ್ಥಿಗೆ ಅಪ್ರೆಂಟಿಸ್ ಟ್ರೈನಿಂಗ್ ಅಥವಾ ಜಾಬ್ ಎಕ್ಸ್ಪೀರಿಯನ್ಸ್ ಬಂದು 1 year ಇರುತ್ತದೆ. ಇನ್ನು ಈ ಹುದ್ದೆಗೆ ಎಲಿಜಿಬಲ್ ಕ್ರೈಟೀರಿಯಾ ನೋಡೋದಾದರೆ, ಇಂಡಿಯನ್ ನ್ಯಾಷನಲ್ ಹ್ಯಾವಿಂಗ್ ಎ ಡೊಮಿಕ್ಲೈನ್ ಆಫ್ ದಿ ವೆಸ್ಟ್ ಬೆಂಗಾಲ್ ಆರ್ ಓನ್ಲಿ ಎಲಿಜಿಬಲ್, ಮತ್ತು ಪಾಸಾಗಿರುವಂಥ ಡಿಗ್ರಿ, ಡಿಪ್ಲೊಮೊ, ITI 2022 ಅಥವಾ 2022 ಆದಮೇಲೆ ಪಾಸಾಗಿರುವಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಎಲಿಜಿಬಲ್ ಆಗಿರ್ತದೆ. ಇನ್ನು ಏಜ್ ಲಿಮಿಟ್ ಬಂದು ಕನಿಷ್ಠ 18 ವರ್ಷದಿಂದ ಮ್ಯಾಕ್ಸಿಮಮ್ 26 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ರಿಲ್ಯಾಕ್ಸೇಷನ್ ಕೂಡ ಇದ್ದು, SC ST OBC PWB ಅಭ್ಯರ್ಥಿಗಳಿಗೆ ಮಾತ್ರ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಇಚ್ಛಿಸುವಂಥ ಅಭ್ಯರ್ಥಿಗಳು ಇಲ್ಲಿ ಕಾಣಿಸ್ತಿರೋ nats.education.government.in ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿರೋಂಥವರಾಗಿದ್ದರೆ ಪ್ಲೀಸ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಅವುಗಳಿಗೂ ಕೂಡ ಜಾಯ್ನ್ ಆಗಿ. ಇವುಗಳ ಲಿಂಕನ್ನು ನಮ್ಮ ಚಾನಲ್ನ ಬಯೋದಲ್ಲಿ ನೀಡಲಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಟ್ರಾವೆಲ್ ಮಾಡುವಂಥ ಅಭ್ಯರ್ಥಿಗೆ TA DA ಅಲವೆನ್ಸಸ್ ಇರುವುದಿಲ್ಲ. ಹಾಗೆ ಈ ಹುದ್ದೆಗೆ ಯಾರ್ಯಾರು ರಿಸರ್ವೇಷನ್ ಮಾಡ್ಕೊಳ್ಬೋದು ಅಂತ ನೋಡೋದಾದರೆ, SC ST OBC ಮತ್ತು PWB ಅಭ್ಯರ್ಥಿಗಳು ಈ ಹುದ್ದೆಯ ರಿಸರ್ವೇಷನ್ ಮಾಡಿಕೊಳ್ಳಬಹುದಾಗಿರುತ್ತದೆ. ನಿಮ್ಮ ಸರ್ಟಿಫಿಕೇಟ್ಗಳನ್ನು ಸಲ್ಲಿಸುವ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಆಧಾರದ ಮೇಲೆ ನಿಮ್ಮ ಈ ಹುದ್ದೆಯನ್ನು ರಿಸರ್ವೇಷನ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಿದ್ರೋ ಅವರ ಯಾರಿಗೂ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಹಾಗೆ ಯಾವ್ಯಾವ ಅಭ್ಯರ್ಥಿ ಸೆಲೆಕ್ಟ್ ಆಗ್ತಿರೋ ಆ ಅಭ್ಯರ್ಥಿಗಳಿಗೆ ಎಲ್ಲ ಸರ್ಟಿಫಿಕೇಟ್ ವೆರಿಫಿಕೇಷನ್ ಇರುತ್ತದೆ ಮತ್ತು ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನು ಸಬ್ಮಿಟ್ ಮಾಡಬೇಕಾಗಿದ್ದು, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್,
ಅನ್ನು ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ ಮೂಲಕ ಪಡೆದು ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಹಾಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಒಂದು ವೇಳೆ ನಿಮ್ಮ ಅಪ್ಲಿಕೇಶನನ್ನು ಡಾಕ್ಯುಮೆಂಟ್ಗಳು ತಪ್ಪಾಗಿದ್ದಲ್ಲಿ ಅಥವಾ ಅಪ್ಲಿಕೇಶನ್ ಫುಲ್ಫಿಲ್ ಆಗದಿದ್ದಲ್ಲಿ ಅಥವಾ ರಾಂಗ್ ಡಾಕ್ಯುಮೆಂಟ್ ಇದ್ದಲ್ಲಿ ಅಂಥ ಅಪ್ಲಿಕೇಶನ್ಗಳನ್ನು ಕ್ಯಾನ್ಸಲ್ ಮಾಡಲಾಗುತ್ತದೆ. ಹಾಗೆ ಇಂಟ್ರೆಸ್ಟ್ ಇರೋ ಗ್ರ್ಯಾಜುಯಿಟಿ ಮತ್ತು ಡಿಪ್ಲೊಮೊ ಅಪ್ರೆಂಟಿಸ್ ಹುದ್ದೆಗೆ ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ಗೆ ಇಂದ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದಿರುತ್ತದೆ ಮತ್ತು ಫೋನ್ ನಂಬರ್ ಕೂಡ ಇಲ್ಲಿ ನೀಡಲಾಗಿದ್ದು ನೀವು ಕರೆ ಮಾಡಿ ತಿಳ್ಕೊಬೋದಾಗಿರುತ್ತದೆ. ಮತ್ತು ಇಂಟ್ರೆಸ್ಟ್ ಇರುವಂಥ ITI ಮತ್ತು ಟ್ರೇಡ್ ಅಪ್ರೆಂಟಿಸ್ನ ಹುದ್ದೆಗೆ ಇಲ್ಲಿ ಕಾಣಿಸ್ತಿರೋ ಮೇಲ್ ಮತ್ತು ಫೋನ್ ನಂಬರ್ನ ಮೂಲಕ ನೀವು ಅವರ ಬಳಿ ಮಾಹಿತಿ ತಿಳ್ಕೊಬೋದಾಗಿರುತ್ತದೆ. ಹಾಗೆ ಈ ಹುದ್ದೆಯ ನೋಟಿಫಿಕೇಷನ್ ನಿಮಗೆ ಬೇಕಾದಲ್ಲಿ ಪ್ಲೀಸ್ ನಮಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ನಾವು ಏನಾದರೂ ತಿಳಿಸಿರೋದ್ರಲ್ಲಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಯೂಸ್ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಮತ್ತು ಎಲ್ಲ ಗ್ರೂಪ್ಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಮೂಲಕ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.